ಏನು ಬಿಸಿಲ ಇವ ಹೊರಗತ್ತಾಗ ಮ್ಯಾಲೆ ಮಣ್ಣ ಗಡಗಲಿ ನೆತ್ತಿ ಕೊಟ್ಟು ನಿಲ್ಲಕ್ಕಾಗಲ್ಲ ಬಿಡು. ಬಸ್ ಸ್ಟ್ಯಾಂಡಿಂದ ಮನೆ ಮಠ ಬಸ್ ಗದ್ಲ ಅಂದ್ರೆ ಗದ್ಲ, ನಿಂದ್ರಾಗ ಜಾಗ ಇಲ್ಲ ಕುಂದ್ರಾಗ ಜಾಗ ಇಲ್ಲ. ಫ್ರೀ ಶೀಟ್ ಮಾಡಿ ಏಯಪ್ಪ ಅದು ಟೈಮ್ ಸರಿ ಬರೋದಲ್ಲ ಬಿಡೋದಿಲ್ಲ. ಗಿರ್ಜಾ ಬಸ್ ನೀರು ಕೊಡವ ಕುಡಿಯಾಕ. ಹಾಂ ತಂದೆ. ಯವ್ವ ಎಲ್ಲೋಗಿದ್ದಿ? ನೀರು ತಗೋರಿ. ಜೀವಕ್ಕೆ ಈಗ ಒಟ್ಟು ಸಮಾಧಾನ ಆಯ್ತು ನೋಡಪ್ಪ. ಏನು ಬಿಸಿಲ್ಲ ಹೊರಗೆ ಯಪ್ಪ, ಥಂಡಿನೂ ಇರ್ತೈತಿ ಮತ್ತು ಜೊತೆಗೆ ಬಿಸಿಲು ಇರ್ತೈತೆ ಅತ್ತಾಗ, ಏನು ತಡ್ಕೊಳಕ್ಕಾಗಂಗಿಲ್ಲ. ಅಲ್ಬಿ ಎಲ್ಲೋಗಿದ್ದಿ ನೀನು? ನೀ ಏನು ಹೇಳೇ ಹೋಗಿಲ್ಲಲ್ಲ. ಎಲ್ಲೇ ಬಸ್ಸಿಗೆ ಬಂದೆ ಅಂತಿ? ಹಾಂ ಬಸ್ಸಿಗೆ ಬಂದೆ ಅಂದ್ರೆ ಈಕಿನ ಸುಮತಿ ನೋಡಕ್ಕೆ ಹೋಗಿದ್ನಪ್ಪ. ಸುಮತಿ ನೋಡಕ್ಕೆ ಹೋಗಿದ್ದ್ಯಾ? ಏನಂದ್ರೆ ಹೇಳೋಬೇಕು ಬೇಡ ನನಗೊಂದು ಮಾತು. ಇಲ್ಲ ಮತ್ತೆ ಯಾಕೆ ಕೇಳೋದು ಅಂತೇಳಿ ನಾ ಅಷ್ಟೇ ಹೋಗಿದ್ದೆ. ಅವರು ಗಂಡನ ನೋಡಕ್ಕೆ ಆಕಿನೂ ಜೈಲಿಗೆ ಹೊಂಟಿದ್ಲ, ಅಲ್ಲೇ ಗಂಡನ ನೋಡ್ಕೊಂಬರ್ತೀನಿ ಅಂತೇಳಿ ಅಷ್ಟೇ ಗೊತ್ತು ನನಗೂ. ಯಾಕೆ ಬೇ ಏನಾತು? ಇದು ನೀ ಹೋದಾಗ ಏನು ಮಾಡಾದಿದ್ರು ಅದನ್ನ ಹೇಳೋ. ಹೋಲಿ ಹಂಗೆ ಹೋಗಿ ಬಂದೆ ಏನು ಸುಮ್ಮನೆ? ಇಲ್ಲ ಏನು ಮಾಡತ್ತಾರ ಎತ್ತ ಅಂತ ನೋಡಕ್ಕೆ ಹೋಗಿದ್ದೆ. ಭಾಳ ಕೆಟ್ಟ ಅನ್ನಿಸ್ತಪ್ಪ ನನ್ನ ಮಗಳ ಪರಿಸ್ಥಿತಿ ನೋಡಿ. ಹೊಟ್ಟೆಲ್ಲ ಉರಿತಪ್ಪ. ಏನು ಮಾಡ್ಬೇಕು ಹೇಳು? ಹಾಳಾದಂಥ ಒಂದು ಗಿಣಿ ಸಾಕಿ ಗಿಡಗನ ಕೈಯಾಗ ಕೊಟ್ಟಂಗೆ ಆತು ನಮ್ಮ ಬಾಳೆ. ಹೋಗಿ ನನ್ನ ಮಗಗೆ ಮದುವೆ ಮಾಡಿ ಕೊಟ್ಬಿಟ್ವಲ್ಲ ಯಪ್ಪ ನಮ್ಮ ಮಗಳನ್ನ. ಹಾಂ ಪಾಪಪ್ಪ ಕಣ್ಣ ನೀರು ಹಾಕತ್ತೆ ಒಂದು ಅಳತಿ. ಏನು ಮಾಡ್ಬೇಕು ಹಾಕಿದ್ರೆ? ಹೌದಿಲ್ಲ, ಯಾರಿಂದಾರ ಬಗೆಹರ್ಸಕ್ಕಾಕತ್ತೆ ರೊಕ್ಕದ ವಿಚಾರನ? ಏನು ಮಾಡ್ಬೇಕು ಹೇಳಿ ನೋಡು. ಹಾಂ ಒಂಥರ ಭಾಳ ಸಂಕಟ ಆತು. ಮತ್ತು ನಾನು ಬೇಜಾರು ಮಾಡ್ಕೊಂಡ್ರೆ ಆಕಿನ್ನೂ ಒಟ್ಟು ಬೇಜಾರು ಮಾಡ್ಕೊತಾಳೆ ಅಂತೇಳಿ ನಾನು ಏನು ಮಾತಾಡೋಕ್ಕೆ ಹೋಗಲಿಲ್ಲ. ಸಮಾಧಾನ ಮಾಡ್ಕೊ ಅಂದೆ ಆಕಿಗೆ. ಗೊತ್ತಾನ ಏನು ಮಾಡೋಕ್ಕಾಕತ್ತೆ ಹೇಳವ? ಎಲ್ಲ ನಮ್ಮ ಹಣೆ ಬರ. ನನಗೊಂದೊಂದು ಸಲ ನನ್ನ ಮೇಲೆ ನನಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬಂದ್ಬಿಡ್ತೈತೆವ. ನಾನು ವಿಚಾರಿಸೇನು ಕರೆ, ಎಷ್ಟರ ಮಟ್ಟಿಗೆ ವಿಚಾರಿಸೇನು ಗೊತ್ತನವ? ಹಾಂ ನನ್ನ ತಂಗಿ ಕೊಡೋದ ಅಂತೇಳಿ ಅಷ್ಟೆಲ್ಲ ವಿಚಾರಿಸಿ ಕೊಟ್ಟೇನಿ. ಇದಿಷ್ಟು ಇವು ಒಳಗಿರ್ತಾವ. ಹೆಂಗೆ ಗೊತ್ತಾಕತಿ ಒಳಮರ್ಮ ಇವೆಲ್ಲ? ಒಂದು ಕ್ಷಣ ನಾನೇ ದುಡುಕ್ಬಿಟ್ಟು ನಾನು ಅನಿಸ್ತೈತಿ ಬೀವ ಒಂದೊಂದು ಟೈಮ್. ಏನು ಮಾಡ್ಬೇಕು ಹೇಳು? ಹಣೆ ಬಾರ ಹಾಕಿದ ಪಾಪ. ಈಗ ಅದ್ರಾಗ ಬೇರೆ ಹೊಟ್ಟಿಲ್ಲ ಒಂದು ಅದಾಳ. ಏನು ಮಾಡ್ಬೇಕು ಅನ್ನೋದ ಗೊತ್ತಾಗೋಲ್ತು ನನಗಂತರೂ. ಬಿಡಿಸ್ಕೊಂಬರಕ್ಕೆ ರೊಕ್ಕಿಲ್ಲ. ನಾವೇನಷ್ಟು ಇದ್ದಂತಾರಲ್ಲ ಹಂಗಂತೇಳಿ ಹಾಳಾಗೋಲ್ ಬಿಡಂತ ಅಲ್ಲೇ ಬಿಡೋಕ್ಕೂ ಆಗಲ್ಲ. ಏನು ಮಾಡ್ತಿ ಹೇಳು? ಸಾಕಾಗ್ಬಿಟ್ಟೈತೆ ವಯವ್ವ ಆತಾಗ. ಏನು ಮಾಡೋದು ಬಿಡಪ್ಪ. ಹೋಲ ತಗೊಳತಿ ಮೀರು ಆಪರಿ ಸಾಲ ಮಾಡ್ಕೊಂಡನ. ನನ್ನ ಮಗಳ ಮಕ್ಕ ನೋಡಿ ಏನಾರ ಒಂದು ಮಾಡ್ಬೇಕು. ಅದು ಹಾಕಿದ್ದು ಒಂದು ಹೊಲ ಐತಲ್ಲಪ್ಪ, ಆಕಿ ಪಾಲಿಂದ ಆಕಿ ಕೊಟ್ಟು ಬಿಡ ಮಾರಿ ಗಂಡನ ಬಿಡಿಸ್ಕೊಂಬರ್ವಳಕ್ಕೆ. ಮತ್ತೇನು ಮಾಡೋದು? ಉಳಿದಿದ್ದು ಒಟ್ಟು ರೊಕ್ಕ ಇಟ್ಕೋತಾಳೋ ಏನು? ಅದು ಸಾಲ ಜಗ್ಗೈತಿ ಅಂತಾಳ. ಸಾಲ ಜಗ್ಗೈತಲ್ಲ ಅದನ್ನು ಹರ್ಕೋತಾರ, ಏನು ಮಾಡ್ತಾರ? ಕೊಟ್ಬಿಡಪ್ಪ ಹೋಲತ್ತಾಗ. ನನಗೆ ನೋಡಂತ ಹೇಳಾಳವ. ಒಂದು ಯಾವ್ದಾರು ಗಿರಾಕಿದ್ರೆ ನೋಡೋಣ, ಮತ್ತು ನಾನು ನಿನ್ನ ಕಡೆಯಿಂದ ಮಾಡ್ಕೊಳಕ್ಕೆ ರೊಕ್ಕ ಕೊಡಬೇಕು. ಅದನ್ನ ಆಮೇಲೆ ಇನ್ನೊಬ್ಬ ಹೋಗಿ ಮಾರ್ಬೇಕು. ಹೌದಿಲ್ಲ? ಅದ್ರ ಬದಲು ನೀನೇ ನೋಡಿಬಿಡು ಡೈರೆಕ್ಟ್ ಅವನ ರೊಕ್ಕ ಕೊಟ್ಟು ಮಾಡ್ಕೊಂಡಂದ್ರೆ ಮುಗದೆ ಹೋಗೋದು ಕೆಲಸ ಅಂದಾಳೆ. ನನಗೂ ಯಾಕೋ ಅದೇ ಸರಿ ಅನ್ನಿಸ್ತೆ. ಈಗ ನಾನು ಆಡುನ್ ಬಾ ಕೆಡ್ಸುನ್ ಬಾ ಅನ್ನಂಗೆ ನಾನು ನಮ್ಮ ತಂಗಿ ಕೊಡೋದು, ಆಕೆ ಅದ್ರ ರಿಜಿಸ್ಟ್ರೇಷನಿಗೆ ರೊಕ್ಕ ಕೊಟ್ಟು ಮಾಡ್ಕೊಳ್ಳೋದು. ಇಲ್ಲ ನಾನಾರ ಕೊಡಲಿ ಆಕೆರ ಕೊಡಲಿ, ಅದು ರೊಕ್ಕ ವೇಸ್ಟ್. ಮತ್ತೊಬ್ಬ ಮಾರೋದು, ಒಬ್ಬ ಮತ್ತೆ ಮಾಡ್ಕೊಳ್ಳೋದು. ಸುಳ್ಳ ಗೌರ್ಮೆಂಟಿಗೆ ಲಾಭ. ಅದಕ್ಕೆ ಡೈರೆಕ್ಟಾಗಿ ನೀನೇ ಕೊಟ್ಬಿಡೋಣ, ಅದ್ರ ರೊಕ್ಕ ಕೊಡು ಸಾಕು ಅಂತ ಹೇಳ್ಯಾಳ. ನಾನು ಹ್ಞೂ ಅಂತ ಹೇಳೀನಿ. ನೋಡು ತಿಂದಂಗಲ್ಲ ಉಂಡಂಗಲ್ಲ. 1 ಎಕರೆ ಹೊಲ ಖಾಲಿ ಮಾರಿ ಯಾರ್ದೋ ಸಾಲ ಹರಿಬೇಕು ನೋಡು. ಏನು ನಮ್ಮ ಹಣೆ ಬಾರೋ ಏನಪ್ಪ. ಅವ ಬರೀ ಹೊಲ ನಂಬ್ಕೊಂಡಿದ್ರೆ ಜೀವನ ಸಾಗಲ್ಲ. 6 ತಿಂಗಳಿಗೆ ಒಂದು ಪೀಕ್ ತೆಗೆದಿರ್ತೀವಿ. ಬೋರ್ ಐತೆ ಕರೆ ಹೊಲ್ದಾಗ ಬೆಳಿದೆಲ್ಲ ಬೆಳಿತೀವಿ. ಒಂಚೂರು ನೀನು ಹೊಲದ ಕಡೆ ಈಕಿನೂ ಒಂಚೂರು ಹಣಿಕೆ ಹಾಕಿದ್ರೆ ಅಕ್ಕತಿ. ಇಲ್ಲ ಹೊಲ್ದಾಗ ಏನು ದಿನಂಪ್ರತಿ ಕೆಲಸ ಏನಿರಲ್ಲ. ನೀನೇ ಒಂಚೂರು ಹೋಗಿ ಅಡ್ಡಾಡ್ಕೊಂಬಂದ್ರು ಸಾಕು. ಇದು ಕಾಯಿಪಲ್ಯ ಅದು ಹಾಕಿರ್ತೀವಿ, ನೀರು ಹಾಸೋದಲ್ಲ. ಬರೀ ಬೋರ್ ಚಾಲು ಮಾಡಿದ್ರೆ ಸಾಕು. ಅಲ್ಲಲ್ಲೇ ಪೈಪಿಂದ ಇದು ಮಾಡ್ಸೀನಿ, ಅವು ನೀರು ಅದಾದ ಗಿಡಕ್ಕೆ ಕರೆಕ್ಟ್ ಹೋಗಿ ಮುಡ್ತಾವೆ. ಅದೇನು ತೊಂದರೆ ಇಲ್ಲವ. ನಾನು ಸಿಟಿಯಾಗ ಎಲ್ಲಾರ ಒಂದು ಅಂಗಡಿ ಹಾಕೋಬೇಕಂತ ಮಾಡೀನಿ. ಅಂಗಡಿ ಅಂದರೆ ಒಂದು ಹೋಟೆಲ್ ಗತೆ ಸಣ್ಣದು. ಇದು ಆಗ ಮಾತಲ್ಲ. ಯಾಕಂದ್ರೆ ಈಗ ನೋಡಿ ಇವ್ರು ಶಾಂತಕರ್ ಅವ್ರು ನನ್ನ ದೋಸ್ತನೇ ಹೇಳ್ತಿ ಶಾಂತಕರ್. ಅದೇ ಸಣ್ಣ ಏನೂ ಇಲ್ಲಪ್ಪ ಅಂದರು ಮನ್ಯಾಗ ಮಾಡಾಕತ್ರು ಹಪ್ಪಳ ಸ್ಯಾಂಡ್ಗಿ ಉಪ್ಪಿನಕಾಯಿ ಅಂತೇಳಿ. ಮಟ್ಟಿಗೆ ವ್ಯಾಪಾರ ಆಗಕತ್ತದ ಗೊತ್ತನವ. ದ್ರೋನ್ ಜಗ್ ವ್ಯಾಪಾರ ಆಗಕತ್ತದ ಬೇವ. ನಾನೇ ನೋಡ್ತಾ ಇದ್ದೀನಿ ಬಾಕ್ಸ್ ಗಟ್ಲೆ ಗಂಡ ಇಂತಿ ಆ ಹಿಂದೆ ಇದ್ರಾಗ ತುಂಬ್ಕೊಂಡು ಹೋಗಿ ಮಾರಿ ಬರ್ತಾರೆ. ಈಕಿನ ಹೋಗ್ಕೊಳ್ಳಲ್ಲ. ಎಷ್ಟೋ ಸಲ ಹೋಗಿ ನೋಡಿ ಕೇಳಿ ಈಕಿನೇ ಹೋಗಿ ಮಾಡಿ ಪ್ಯಾಕ್ ಮಾಡಿ ಮತ್ತೆ ಇರಂಗಿಲ್ಲವು ಗೊತ್ತನ. ಅದನ್ನು ನೋಡಿ ನನಗೂ ಯಾಕೋ ನಾವು ಸುಮ್ಮನೆ ಏನಾರು ಒಂದು ಸ್ವಂತ ವ್ಯಾಪಾರ ಮಾಡೋದು ಒಳ್ಳೇದು ಅಂತ ಅನ್ನಿಸ್ತಾ ಐತಿ. ಅದಕ್ಕೆ ಮಾಡಿಬಿಡ್ಲೇನವ ದೇವ್ರು ಅದ್ರಾಗ ನನ್ನ ಕೈ ಹಿಡಿದ್ರು ಹಿಡಿಬೋದು. ಗಿರ್ಜಿ ಹೆಂಗಿದ್ರು ಅಡುಗೆ ಭಾಳ ರುಚಿ ಮಾಡ್ತಾಳೆ. ಇಡ್ಲಿ ಚಟ್ನಿ ದ್ವಾಸಿ, ಅದ ಚಟ್ನಿಗೆ ದ್ವಾಸಿ ಏನು ಒಂದು ಆಲೂಗಡ್ಡೆ ಪಲ್ಯ ಬೆಳಗ್ಗೆ ನಾಷ್ಟಾ ಟೈಮಿಗೆ
ಇಷ್ಟೇ ಎರಡೇ ಐಟಮ್, ಬೇರೆ ಏನು ಕೊಡೋದಿಲ್ಲ. ಚಾ ಇರ್ತದೆ ಜೊತೆಗೆ. ಮಧ್ಯಾಹ್ನಕ್ಕೆ ಒಂದು ಖಾನಾವಳಿ ಅನ್ನೋಂಗೆ ಅನ್ನ ಸಾರು ಹಪ್ಪಳ ಉಪ್ಪಿನಕಾಯಿ ಒಂಥರ ಪಲ್ಯ ಒಂದು ಚಪಾತಿ ಅಷ್ಟೇ. ರೊಟ್ಟಿ ಗಿಟ್ಟಿ ಮಾಡ್ಕೊಂಡು ಕುಂದ್ರಕ್ಕೆ ಹೋಗಂಗಿಲ್ಲ. ಚಪಾತಿ ಇಲ್ಲ ರೊಟ್ಟಿ ಯಾರಿಗಾರು ಮಾರಕ್ಕೆ ಸಿಕ್ಕರೆ ಕ್ರಮೇಣ ತೊಗೊಂಡ್ರಾತಂತ. ಹಂಗೆ ಹೆಂಗಂತೀವಿ, ಹಪ್ಪಳ ಉಪ್ಪಿನಕಾಯಿ ಇಲ್ಲೇ ಶಾಂತಕರ ಕಡೆನೇ ತೊಗೊಂಡ್ಬಿಡ್ತೇನೆ. ಟೆನ್ಷನ್ ಏನಿಲ್ಲ. ಅವ್ರಿಗೂ ಒಂದು ವ್ಯಾಪಾರ ಆಕತಿ, ನಮ್ಮ ಅಂಗಡಿಗೂ ಒಂದು ಬಿಸ್ನೆಸ್ ಆಕತಿ. ನಮಗೂ ಬೇಕಾ ಮಂದಿ ಕಡೆ ತೊಗೊಳೋದು, ಇವ್ರ ಕಡೆ ತೊಗೊಂಡ್ಬಿಡ್ತೀನಿ. ಹೌದಿಲ್ಲ, ರುಚಿನೂ ಐತಿ ಇವ್ರದ್ದು ಉಪ್ಪಿನಕಾಯಿ ಆಯ್ತು ಹಪ್ಪಳ ಆಯ್ತು. ಹಿಂಗೆ ಮಾಡ್ಬೇಕಂತ ಮಾಡೀನಿ ನೋಡ್ಬೆ. ಸಂಜಿಕೆ ಏನಿಲ್ಲ, ಸಂಜಿಕೆ ಯಾವ ಊಟದ್ದು ನಾ ಇದು ಹಮ್ಕೊಳ್ಳಲ್ಲ. ಬಜ್ಜಿ ಮಿರ್ಚಿ ಏನು ಆಲೂಗಡ್ಡಿ ಬಜ್ಜಿ ಚಾ ಇಷ್ಟೇ. ಅಲ್ಲ ಇಷ್ಟೆಲ್ಲ ಮಾಡ್ತೇನಂತಿ ಮತ್ತು ನೋಡಿದ್ರೆ ಇಷ್ಟ ಅಂತಿ. ಇಷ್ಟೆಲ್ಲ ಮಾಡೋಕೆ ಆಳ್ಬೇಕಲ್ಲ. ಈಗ ನೀನು ಹೆಂತ ಭಾಳ ಅಂದ್ರೆ ಒಟ್ಟು ಮಾಡಿ ಕೊಟ್ಟಾಳ ಅನ್ಕೋ, ಆದರೂ ನಿಂತು ಮಾಡಿ ಆಕಿಗೆ ಎದಕ್ಕೆ ಬರ್ತೈತಿ ಹೇಳಿ, ಸಾಕಾಗಿ ಹೋಗಂಗಿಲ್ಲ ಅನ್ಲ. ಅದು ಅಲ್ಲದೆ ನಿನ್ನ ಹೆಂಡತಿ ಆ ಶಾಂತಕ್ಕನ ಮನೆಗೆ ಆಕೆ ಹಪ್ಪಳ ಉಪ್ಪಿನಕಾಯಿ ಮಾಡಕ್ಕೆ ಹೋಗ್ಕಾಳ. ಈಕೆ ಈಗ ಅಲ್ಲಿ ಬಿಡಿಸಿ ಆಕಿ ನಾವು ಇತ್ತ ಕರ್ಕೊಂಡು ಹೊಂಟ್ರೆ ಹೆಂಗೀಗ? ಅಲ್ಲವಾ, ಅಲ್ಲಿ ಬಿಡಿಸಿ ಅನ್ನೋಕ್ಕೇನೈತಿ. ಮತ್ತು ಬೇರೆ ಯಾರನ್ನ ಆಳು ತೊಗೋತಾರ, ಊರಾಗ ಬೇಕಾದಷ್ಟು ಮಂದಿ ಅದಾರ, ಅವ್ರು ಮಾಡ್ಕೋತಾರ. ಮತ್ತು ನಮ್ಮದು ಜೀವನ ನಾವು ನೋಡ್ಕೋಬೇಕಲ್ಲ ಬೇ. ನಾವೇನು ಅವ್ರದ್ದು ನೋಡಿ ಸಂಕಟ ಬಿಡಾಕತ್ತಿಲ್ಲ, ಅವ್ರು ಮಾಡಿದ್ದನ್ನೇ ನಾವು ಮಾಡ್ತೀವಿ ಅಂತ ಅನ್ನಕತ್ತಿಲ್ಲ. ನಾವು ನಮ್ಮದು ದಂಧೆ ಹುಬ್ಬಳ್ಳಿಯಾಗ ಮಾಡ್ಕೋತೀವಿ. ಬೇರೆ ಈ ಹಳ್ಳಿ ಬಿಟ್ಟು ಮುಂದೋಗಿ ದಿನ ಅಲ್ಲೆಲ್ಲ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಬರೋದು ಈ ಥರ ಮಾಡೋಣ ಅಂತ ಮಾಡೀನಿ. ನಾವೇನು ಅವ್ರ ವ್ಯಾಪಾರಕ್ಕೆ ಕಲ್ಲಾಕತ್ತಿಲ್ಲ ಬೇವ, ಅಷ್ಟೇ. ಅಲ್ಲ ಅದೇನ ಸರಿ. ಈಗ ನೀನು ಆಕಿಬ್ರು ಹಾಕಿರಿ, ಮತ್ತೆ ಯಾರು ಅಂತಂದ್ರೆ ನಾನು ಇದು ಏನದು ಆಳು ಸಿಗ್ತಾರೆ, ಯಾಕೆ ಸಿಗೋದಿಲ್ಲ. ಇದು ಚಾ ಹೊಟ್ಟೆವೆಲ್ಲ ತೊಳೆಯೋರು ಸಿಗ್ತಾರ. ನಾ ಅದೆಲ್ಲ ವಿಚಾರ ಮಾಡ್ಕೋತೀನಿ, ತಲೆ ಕೆಡಿಸ್ಕೊಬೇಡ. ಬಾಂಡೆ ತೊಳಕ್ಕೆ ಒಬ್ಬ ಅದಾನಲ್ಲಿ, ಇವ ಅದಾನ ಕಾಕ್ಯಾ ಅಂತೇಳಿ ಒಬ್ಬ ಅದಾನಲ್ಲಿ ಊರಾಗ. ಅಲ್ಲಿ ಹುಬ್ಬಳ್ಳಿಯಾಗ ಅಡ್ಡಾಡ್ತಿರ್ತಾನೆ ಆ ಕಡೆ ಈ ಕಡೆ. ಹೋದಾಗ ಮಾತಾಡ್ದೆ ಈ ಚಾ ಫ್ರಾಂಚೈಸಿ ತೊಗೋಬೇಕಂತಿದ್ದೆ ನೋಡು. ಆವಾಗ ಅವ್ನ ಕಡೆ ಮಾತಾಡಿದ್ದೆ ನಾನು, ಹಿಂಗೆ ಬೇಕಾಕತ್ತಪ್ಪ ಒಬ್ಬವ ಅಂತೇಳಿ. ಹ್ಞೂ ಅಣ್ಣ ಅಂದಿದ್ದ. ಅಷ್ಟೊತ್ತಿಗೆ ನಾನು 3 ಲಕ್ಷ ರೂಪಾಯಿ ಅವ್ನಿನ್ನ ನಾಳೆ ಹೆಣಕ್ಕೆ ಬಡ್ದ್ನಲ್ಲ. ಹಾಗಾಗಿ ನಾನು ಅದನ್ನು ಮಾಡೋಕ್ಕಾಗಲಿಲ್ಲ, ಗೊತ್ತನ. ಹಂಗೆ ಅದಕ್ಕೆ ಈ ಸಲ ಅವಂಗ ಹೇಳೇನು ಮತ್ತು ಬರ್ತೇನೆ ನಾನು ಏನು ಮಾಡ್ತೀವಿ ಮಾಡ ಅಂತ ಹೇಳಾನ. ಅವ ಒಬ್ಬ ಬರ್ತಾನೆ, ಅದೇನು ಟೆನ್ಷನ್ ಇಲ್ಲ. ಈಕೆ ಅಡುಗೆ ಮಾಡ್ತಿರ್ತಾಳೆ, ಜೊತೆಗೆ ನಾನು ಇರ್ತೇನೆ, ಸಹಾಯ ಮಾಡ್ತೇನೆ. ನಾನು ಕೊಡ್ತೀನಿ ಮಂದಿಗೆ. ಸ್ವಲ್ಪ ದಿನ ಹೆಂಗೆ ಲಾಭ ನಷ್ಟ ನೋಡ್ಕೊಂಡು ಯಾರನ್ನೂ ಇಟ್ಕೊಳಂಗಿಲ್ಲ, ನಾನೇ ಮಾಡ್ಕೋತೀನಿ. ಹೆಂಗಂತೀವಿ? ಅಲ್ಲ ಇಷ್ಟೆಲ್ಲ ಮಾಡೋಕೆ ಸುಮಾರು ರೊಕ್ಕ ಬೇಕನ ಅಂತೇನೆ ನಾನು. ರೊಕ್ಕ ಬೇಕು ಮತ್ತೆ ಹಂಗೆ ಹೆಚ್ಚು ಕಮ್ಮಿ ಬಾಂಡೆ ಗಿಂಡೆ ಅವೆಲ್ಲ ತೊಗೋಬೇಕು, ಅಂಗಡಿ ಅಡ್ವಾನ್ಸ್ ಕೊಡಬೇಕು, ಅಂಗಡಿ ಹಿಡಿಬೇಕು, ಮತ್ತು ಸಂತೆ ಹಾಕಿಸ್ಕೋಬೇಕು. ಎಲ್ಲ ಅಂದರೂ ಒಂದು ಇರಲಿ ಹೆಚ್ಚು ಕಮ್ಮಿ ಒಂದು 2 ಲಕ್ಷ ರೂಪಾಯಿ ನನ್ನ ಕಡೆ ಇಟ್ಕೋತೀನಿ. ಅಷ್ಟೇನು ಪೂರ್ತಿ ಹೋಗಲ್ಲ ಅನ್ನಿಸ್ತತಿ. ಅಂಗಡಿ ಅಡ್ವಾನ್ಸ್ ಏನು ಅಷ್ಟು ಭಾಳ ಇರಲ್ಲ, ಆದರೂ ಒಂದು 2 ಲಕ್ಷ ರೂಪಾಯಿ ಇಟ್ಕೋತೀನಿ. ಉಳಿದಿದ್ದು ಆಕ್ಕತಿ. ಅದರದಕ್ಕೆ ಹೋಲಿಸಿದ್ರು ಆಕ್ಕತಿ. ಸರಿಯಪ್ಪ ಮಾಡು, ಏನೋ ಒಂದು ಒಳ್ಳೇದು ಮಾಡಾಕತ್ತಿ. ದೇವ್ರು ಒಳ್ಳೇದು ಮಾಡಲಿ, ನಿನ್ನ ಕೈ ಹಿಡೀಲಿ, ನೀ ಅನ್ಕೊಂಡಿದ್ದಾಗಲಿ. ಏನಪ್ಪ ಮಾಡು, ಒಳ್ಳೇದಾಗಲಿ ಮಾಡಪ್ಪ. ಓಕೆನತ್ತೀರ? ಬೇಡವಾ, ದುಡುಕ್ ನಿರ್ಧಾರ ತಗೋಬೇಡ. ಬೇಡ, ಹಂಗೆ ಮಾಡಕ್ಕೆ ಹೋಗ್ಬೇಡ. ಇಲ್ಲೋಡ ಗಂಡನ ಮನೆ ಅನ್ನೋದು ಹಂಗೆ ಅಷ್ಟು ಸುಲಭಲ್ಲ ಬಿಟ್ಟು ಹೋಗೋದು, ಅರ್ಥ ಮಾಡ್ಕೋ. ಬೇಡ, ಹಂಗೆ ಮಾಡಬೇಡ. ನೋಡಿ ಈಗೇನೋ ಹೊಕ್ಕಿ, ನಾಳೆ 4 ಮಂದಿ ಆಡ್ಕೊತಾರ, ಅವಾಗ ವಿಚಾರ ಮಾಡು. ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕೊತಾರ್ರಿ ಅತ್ತಿಯರ. ಅವ್ರಿಗೋಸ್ಕರ ನಾ ಬದುಕಂಗಿಲ್ರಿ. ಏನು ಅಂಥದ ಈಗ ಹಂಗೆ ಅವ್ರು ಆಡ್ಕೊತಾರ ಅಂತೇಳಿ ಈ ರೀತಿ ಚಿತ್ರಿಂಸೆ ಪಟ್ಕೊಂಡು ಇವ್ರ ಜೊತೆಗೆ ಇಲ್ಲಿ ನನಗೆ ಬದುಕೋಕ್ಕಾಗಲ್ಲ. ಯಾಕಂದರೆ ಇವರು ಮನುಷ್ಯರೇ ಅಲ್ಲ. ಇವರಿಗೆ ತಡ್ರಿ ಒಂದು ಮಾತು ಕೇಳ್ತೀನಿ. ಸ್ವಾಭಿಮಾನನೇ ಇಲ್ಲದೆ ಇರೋ ಗಂಡನ ಜೊತೆಗೆ ಹೆಂಗೆ ಬಾಳಲಿ ನಾನು? ಹೋಗಿ ನಿಮ್ಮ ಅಣ್ಣನ ಕಡೆ ಇಸ್ಕೊ, ಹೋಗಿ ನಿಮ್ಮ ಅಪ್ಪನ ಕಡೆ ಇಸ್ಕೊಂಬ, ನಿಮ್ಮ ಅಣ್ಣನ ಮನೆ ತುಂಬ ಅಂತ ಇಷ್ಟು ರಾಜಾರೋಷವಾಗಿ ಹೇಳ್ತಾರೆ. ಏನು ಇವ್ರು ಮುಂದಿರ್ತ ದುಡ್ಡು ಕೊಟ್ಟಾರ ಅನ್ನಂಗೆ. ಇಂಥವ್ರ ಜೊತೆ ಏನಂತ ಜೀವನ ಮಾಡಲಿ? ಹಾಂ ಬೇಡಪ್ಪ. ಯಾರು ಆಡ್ಕೊತಾರೆ ಆಡ್ಕೊಳ್ಳೋರಿಗೆ ನಾವು ಉತ್ತರ ಕೊಡೋದು ಗೊತ್ತೈತಿ ಏನು ರೈತಾರೆ? ಎಷ್ಟು ದಿನ ಆಡ್ಕೊತಾರೆ ಹೇಳ್ರಿ? ಈಗ ಸದ್ಯದ ಮಟ್ಟಿಗಂತೂ ನಾನೀಗ ಡೆಲಿವರಿಗಾದ್ರೂ ಹೋಗಲೇಬೇಕಾ? ಈಗ ಮುಂಚೆ ಹೋಗ್ಯಾನಂತ ತಿಳ್ಕೊತೇನೆ ಅಷ್ಟೇ, ಮತ್ತೇನಿಲ್ಲ. ನಾನಂತರೂ ಇಲ್ಲಿ ಇರಂಗಿಲ್ಲ ಅಷ್ಟೇ. ನಿಮ್ಮ ಮಗ ನಿಮಗೆ ಬೇಕಾಗಿತ್ತ? ನಾನು ಬಿದ್ದಿದ್ದು ಬಂಗಾರ ಎಲ್ಲ ಮಾರಿ ಅವ್ರನ್ನ ತೊಗೊಂಬಂದು ನಿಮ್ಮ ಮುಂದೆ ನಿಲ್ಸೇನಿ. ರೊಕ್ಕ ಕೊಟ್ಟೆ, ಕಂಪ್ಲೇಂಟ್ ವಾಪಸ್ ತೊಗೊಂಡ್ರು, ಇವ್ರನ್ನ ಮನೆಗೆ ಕಳಿಸಿದ್ರು, ಮುಗೀತು. ಇನ್ನು ನನ್ನ ಕೈಲೇ ಇಷ್ಟೇ ಆಗೋದ್ರಿ ಅತ್ತೀರ. ಹುಟ್ಟು ಕೂಸಿಗೆ ಇವ್ರು ಬೇಡ ಅಬೋಷನ್ ಮಾಡಿಸು ಅಂತಾರಂದರೆ ಇವ್ರು ಎಂಥ ಅಪ್ಪ ತಿಳ್ಕೊರಿ ನೀವು. ಇವ್ರ ಮನಸ್ಸು ಎಷ್ಟು ಕ್ರೂರ ಐತಿ ಅದನ್ನು ನೀವು ಯೋಚನೆ ಮಾಡಿರಿ. ಅದಕ್ಕೆ ಇಂಥವ್ರ ಜೊತೆ ಜೀವನ ಮಾಡೋ ಅವಶ್ಯಕತೆ ನನಗಿಲ್ಲ. ಇಲ್ಲೋಡ, ಈಗೇನ ನಾಟಕ ಮಾಡಾಕತ್ತಿ. ನಾಟಕ ಮಾಡಿ ಬಿಟ್ಟು ಹೋದಿ, ಆಮ್ಯಾಗ ಪಶ್ಚಾತ್ತಾಪ ಅನ್ಬೋಸಕ್ಕೆ ನೀನ ವಿಚಾರ ಮಾಡು ನೋಡು. ಸುಮ್ಮನೆ ನನಗೇನು ಬಿಡು, ಗಂಡ್ಮಗ ಯಾವನ್ ಏನಂತಾನ, ಆದ್ರೆ ನಿಂದೆ ವಜ್ಜಿ. ಅದಕ್ಕೆ ಹೇಳಿದೆ ಏನು ಸುಮ್ಮನೆ. ಮತ್ತು ಆಮೇಲೆ ವಾಪಸ್ ಬರ್ತೇನೆ ಅಂದ್ರೆ ನಾ ಸೇರಿಸ್ಕೊಳಂಗಿಲ್ಲ. ಈಗ ಹೇಳಕತ್ತೇನೆ. ಮತ್ತೆ ಏನು ವಾಪಸ್ ಬರೋದ ನಿಮ್ಮ ಹತ್ರ? ಸದ್ಯನೇ ಇಲ್ಲ ಅಂತಿಕೋರಿ. ವಾಪಸ್ ಬರ್ತೇನೆ ಅಂದ್ರೆ ನಾ ಸೇರಿಸ್ಕೊಳ್ಳೋದು ನಾಚಿ ಬರೋದಲ್ಲಿ ಈ ಮಾತು ಹೇಳಕ್ಕೆ ನಿಮಗೆ. ಇವತ್ತು ನಾನು ಬಂಗಾರ ಮಾರಲಿಲ್ಲ ಅಂದಿದ್ರೆ, ರೊಕ್ಕ ಕೊಡಲಿಲ್ಲ ಅಂದ್ರೆ ನಾ ಈಗತ್ತೆ ಇನ್ನೂ ಜೈಲ್ನಾಗ ಬಿದ್ದಿರ್ತಿದ್ರಿ. ಏನು ನನ್ನ ಋಣದೊಳಗೆ ನೀವದಿರಿ, ನಿಮ್ಮ ಋಣದಾಗ ನಾ ಇಲ್ಲ. ಏನು ಹೇಳ್ಬೇಕು ನಿಮಗೆ? ಸುಮ್ಮನೆ ಏನು ಬಾಯಿ ಮುಚ್ಕೊಂಡು ಅದೇನು ಅಷ್ಟೇ. ನಾಚಿಗೆ ಬರ್ಬೇಕು ನಿಮ್ಮಂತೆಲ್ಲ ಬರ್ತೇನಂತ. ನೀವೇ ಯಾವತ್ತು ಬಂದು ನನ್ನ ಕಾಲಿಗೆ ಬೀಳ್ತಿರೋ ಗೊತ್ತಿಲ್ಲ ನೋಡ್ರಿ. ಇರ್ರಿ, ಆರಾಮಾಗಿರ್ರಿ. ಬೇಡವಾ, ಬೇಡ, ಹಂಗೆ ಮಾಡಕ್ಕೆ ಹೋಗಬೇಡ ಸುಮತಿ. ಹುಟ್ಟು ಕೂಸಿನ ಜೊತೆ ನನ್ನ ಮೊಮ್ಮಗನ ಜೊತೆಗೆ ಆಡ್ಕೊತ ಇರ್ಬೇಕಂತ ಮಾಡಿದ್ದೆ. ಈಗ ಬಿಟ್ಕೊಟ್ಟು ಹೊಂಟೆಲ್ಲ ಹುಡುಗಿ ನೀನು. ಅವ
ಎಲ್ಲಿ ಹೋಗ್ಕಳ್ ಬಿಡವ ಬರ್ತಾಳ ತಾನ. ಅಯ್ಯೋ ದೇವ್ರೆ ನೀನೊಂದ ತಗ ಎಷ್ಟು ದಿನ ಇಟ್ಕೊಂತಾರ ಅವ್ರ ಮನ್ಯಾಗ? ಸುಮ್ಮನಿರ ನೀನು. ನೋಡು 3 ದಿನಕ್ಕೆ ಓಡಿಸ್ತಾರ, ಅವಾಗ ಗೊತ್ತಾಕತಿ ಹಳೆ ಗಂಡನ ಪಾದನ ಗಟ್ಟಿ ಅಂತೇಳಿ. ಗಂಡನ ಮನೆ ಎಷ್ಟೇ ಆದ್ರೂ ಗಂಡನ ಮನಿನೇ ಏನು. ಅದೇ ಬೇರೆ ತವ್ರ ಮನೆ ಎಷ್ಟೇ ಆದ್ರೂ ತವ್ರ ಮನಿನೇ. ತವ್ರ ಮನೆಯಾಗ ಈಗೇನು ಅವ್ರ ಹೋಗ್ಬೇಕೇ ಇಲ್ಲ. ಅಲ್ಲೇ ಅತಿಗೆದಾಳ ಅತಿಗೆ ಸುಮ್ಮನೆ ಬಿಡೋದಿಲ್ಲ. ತಲೆ ಯಾಕೆ ಕೆಡಿಸ್ಕೊಂತಿ? ನೀ ಸುಮ್ಮನಿರು, ಬರ್ತಾಳ ತಾನೇ ನಾಯಿಗತೆ. ಇಂಥವ್ರಿಗೆಲ್ಲ ಸೊಪ್ಪು ಹಾಕಕ್ಕೆ ಹೋಗ್ಬಾರ್ದವ. ಥೂ ನಿನ್ನ. ಅಲ್ಲ, ನನಗೇನು ಸಂಬಂಧ ಇಲ್ಲ ಅಂತ ಬಿಟ್ಕೊಟ್ಟು ಹೋಗಿದ್ರು ಜೈಲ್ನಾಗ ಇರ್ತಿದ್ದಲ್ಲೋ ನೀನು. ನನ್ನ ಮಕ ನೋಡಿ ಬ್ಯಾಡ ಅಂತೀರ ನೀವು, ನಳ್ಳದು ಬೇಡ ಅಂತೇಳಿ ಬಿದ್ದಿದ್ದು ಬಂಗಾರ ಎಲ್ಲ ಮಾರಿ ಪಾಪ ನಿನ್ನ ಅವ್ರಿಗೆ ರೊಕ್ಕ ಕೊಟ್ಟು ಕಂಪ್ಲೇಂಟ್ ವಾಪಸ್ ತೊಗೊಂಡು ನಿನ್ನ ಬಿಡಿಸ್ಕೊಂಡು ಮನೆಗೆ ಕರ್ಕೊಂಬಂದ್ಲಕ್ಕೆ. ಮತ್ತು ಬೇಜಾರಾಗಿಲ್ಲಲ್ಲ ನೀ ಮಾಡೋ ಕೆಲ್ಸಕ್ಕೆ ಹೋಗ್ಯಾಳ ಈಗ. ಮತ್ತು ವಾಪಸ್ ಅಕ್ಕಿಗೆ ಮಾತಾಡ್ತೀಯ? ನಿನ್ನ ಮನಸ್ಸು ಹೆಂಗೆ ಬರ್ತಲ್ಲ? ಇಷ್ಟು ಕಠಿಣವಾಗಿ ನಾನು ಹೆಂಗೆ ಬೆಳೆದೆಯಪ್ಪ ನೀನು? ನನ್ನ ಹೊಟ್ಟೆಗೆ ಅಂಥದ್ದು ಹುಟ್ಟಿದೆಯಪ್ಪ ನೀನು. ಅಲ್ಲಲ್ಲ ಆಕಿ ಹೊಟ್ಟೆಗೆ ನಿನ್ನ ಕೂಸೈತಿ, ಅದು ನಿನ್ನ ಕಬ್ರಿಲ್ಲ. ಎಲ್ಲೋ ಕಾಳ್ಬಿಡು ಬರ್ತಾಳ ಅಂತೀಯಲ್ಲ ನೀನು. ಥೂ ನಿನ್ನ, ಎಂತ ಹುಟ್ಟಿದೆಯಪ್ಪ ನೀನು. ನೀ ಹುಟ್ಟಕ್ಕಿಂತ ಹಾಗೆ ಇದ್ದಿದ್ರೆ ಎಷ್ಟೋ ಚಲೋ ಇರ್ತಿತ್ತು. ಅದು ಯಾವ ದೇವ್ರಿಗೆ ಏನು ಅನ್ಯಾಯ ಮಾಡಿದ್ನೇ ನಾನು ಇನ್ನೊಬ್ಬವ್ನು ನನಗೆ ಕೊಟ್ಬಿಟ್ಟ. ಹಿಂಗೆ ಇದ್ರೆ ನೀವು ಉದ್ಧಾರ ಆಗಲ್ಲ. ಏ ದೇವ್ರೇ, ಏನು ಮಾಡೋದೀಗ? ಉಳ್ದಿದ್ದ ಸಾಲ ಹೆಂಗೆ ಹರ್ಕೊಳ್ಳೋದು? 6 ಲಕ್ಷ ರೂಪಾಯಿ ಏನೋ ಕೈ ಮುಗೀತು, ಚಲೋ ಆತು. ಹಾಳಾದತಾಗ ನಾನೊಬ್ಬ ಸುಮ್ಮನೆ ಇದ್ದರೆ ಇರಲಿಲ್ಲ ಅತ್ತಾಗ. ಆಟ ಆಡಿ ಮುಕ್ಕಳರೆ ಸಾಲ ಮಾಡ್ಕೊಂಡೆ. ಆಡಬೇಕಾರೆ ಏನೋ ಮಜಾ ಅನ್ನಿಸ್ತತಿ. ಮತ್ತು ಕೈಗೆ ರೊಕ್ಕ ಸಿಕ್ಕ ತಕ್ಷಣ ಈಗ ಗೆಲ್ಬೋದು, ಈ ರೊಕ್ಕದಾಗ ಗೆಲ್ಬೋದು ಅಂತೇಳಿ ಮತ್ತು ಆಡಿದ್ದೆ. 1 ರೂಪಾಯಿ ಕೈಯಾಗ ಉಳಿಲಿಲ್ಲ ಇಸ್ಬಿಟ್ಟು ಆಡಿ. ಏನು ಮಾಡೋದೀಗ? ಇನ್ನೂ ಎಷ್ಟೊಂದು ಸಾಲ ಐತಿ. ಇವಾಗ ಮನೆ ಬೇರೆ ಒತ್ತಿ ಹಾಕೈತಿ. ಮನಿನೇ ಮಾರಿಬಿಡ್ಲಾ? ಮನೆ ಮಾರಿದ್ರೆ ಸಾಲ ಹೆಂಗೆ ಹರ್ಕೊಳ್ತೀವಿ? ಆಮೇಲೆ ಸಾಯತನ ಬಡಿ ಮನೆಯಾಗ ಇರ್ಬೇಕಲ್ಲ. ಬೇಡ. ಹೌದು, ಕೆಲಸಕ್ಕೆ ಏನು ಮಾಡೋದೀಗ?